everyone, welcome back to my YouTube channel. ಇವತ್ತೊಂದು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ನನ್ನ ಸ್ಪೆಷಲ್ ಫ್ರೆಂಡ್ ಬರ್ಡೇ ಇದೆ ಏಪ್ರಿಲ್ 13th. ಅವಳಿಗೆ ಈ ಸಲ 24 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನಾನೇನು ಪ್ಲಾನ್ ಮಾಡಿದ್ದೀನಿ ಅಂದ್ರೆ 24 ಗಿಫ್ಟ್ಸ್ ಕೊಡೋಣ ಅವಳಿಗೆ ಬರ್ಡೇಗೆ ಅಂತ. ಸೊ ಅವಳದು ಬರ್ಡೇ ಇರೋದು ಏಪ್ರಿಲ್ 13th. ನಾನು ಇವತ್ತು ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. 24 ಗಿಫ್ಟ್ ಪರ್ಚೇಸ್ ಮಾಡಬೇಕು. ಅವಳ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಗಿ ಅವಳಿಗೆ ಗಿಫ್ಟ್ ಕೊಟ್ಟು ಹೇಗೆಲ್ಲ ರಿಯಾಕ್ಷನ್ ಇರುತ್ತೆ ಅವಳದು ಅಂತ ನೋಡಿ ಒಟ್ಟಿಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ಏನೇನು ತಗೊಳ್ಳೋಣ 24 ಗಿಫ್ಟ್ಸ್. ನನಗೂ ಐಡಿಯಾ ಇಲ್ಲ ಏನು ತಗೊಳ್ಳೋದು ಏನು ಅಂತ. ಅಲ್ಲಿ ಹೋದ್ಮೇಲೆ ನೋಡಬೇಕು ಏನು ಪರ್ಚೇಸ್ ಮಾಡೋದು ಅಂತ. ಸೊ ಬನ್ನಿ ನೋಡೋಣ ಏನೇನು ತಗೋಬೋದು, ಏನೇನೆಲ್ಲ ಸಿಗುತ್ತೆ ಅಂತ. ಎಸ್, ಫೈನಲಿ ನಾವು ಒಂದಷ್ಟು ಗಿಫ್ಟ್ ನ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ವಿಡಿಯೋ ಶೂಟ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನಾವು ಡಿಫ್ರೆಂಟ್ ಲೊಕೇಶನ್ಗೆ ಹೋಗಿ ಗಿಫ್ಟ್ ತಗೊಂಡಿದ್ರಿಂದ. ನಾನೊಂದು 23 ಗಿಫ್ಟ್ಸ್ ಫೈನಲ್ ಮಾಡಿದ್ದೀನಿ. ಇನ್ನು 1 ಗಿಫ್ಟ್ ಪೆಂಡಿಂಗ್ ಇದೆ, ಅದನ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು. ಇನ್ನೂ ಆರ್ಡರ್ ಮಾಡಿಲ್ಲ, ಇನ್ನೊಂದು ವೀಕ್ ಇದೆ, ಅಷ್ಟರೊಳಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇದ್ರದ್ದು ಯಾವ್ದ್ರದ್ದು ಪ್ರೈಸ್ ನಾನು ರಿವೀಲ್ ಮಾಡಲ್ಲ, ಬಿಕಾಸ್ ನನ್ನ ಫ್ರೆಂಡ್ ವಿಡಿಯೋ ನೋಡಿದ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ನಾನು ಗಿಫ್ಟ್ ಕೊಡ್ತಿರೋದ್ರ ಪ್ರೈಸ್ ಎಲ್ಲ. ಸೊ ವಿಡಿಯೋದಲ್ಲಿ ಯಾವುದೇ ಪ್ರೈಸ್ ಏನು ರಿವೀಲ್ ಮಾಡಲ್ಲ. ಜಸ್ಟ್ ನಾನು ಏನೇನು ಗಿಫ್ಟ್ ತಂದಿದ್ದೀನಿ 23 ಅಂತ ತೋರಿಸ್ತೇನೆ. ಫಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಈ ಇಯರ್ ಕಪ್ಸ್. ಸಖತ್ ಕ್ಯೂಟ್ ಆಗಿತ್ತು. ಇದು ಕಲರ್ ಪರ್ಪಲ್ ಕಲರ್ ಅಲ್ಲಿ. ಸೆಕೆಂಡ್ ಒನ್ ಈ ಇಯರಿಂಗ್ಸ್ ಕಾಂಬೋ. ಇದರಲ್ಲಿ 12 ಪೇರ್ಸ್ ಇದೆ ಇಯರಿಂಗ್ಸ್. ಇದು ಪ್ರಾಡಕ್ಟ್ಸ್ ಪೌಚ್, ಅಂದ್ರೆ ಮೇಕಪ್ ಐಟಮ್ಸ್ ಏನಾದ್ರು ಸ್ಟೋರ್ ಮಾಡಿ ಇಟ್ಕೋತಾರಲ್ಲ ಆ ಪೌಚ್. ಇದು ಥರ್ಡ್ ಒನ್. ಅಂಡ್ ಫೋರ್ತ್ ಒನ್ ಈ ವಾಚ್, ಬ್ಲ್ಯಾಕ್ ಕಲರ್. ಅಂಡ್ ಫಿಫ್ತ್ ಒನ್ ಈ ವಾಟರ್ ಬಾಟಲ್, ಇದು ಸಿಪ್ಪರ್. ಐ ಹೋಪ್ ನಾನು ತಗೊಂಡಿರೋದೆಲ್ಲ ಅವಳಿಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡಿದ್ದೀನಿ. ಇದು 6th ಒನ್ ಈ ಕ್ಯಾಪ್ ಪ್ಲೇನ್ ಇದೆ. 7th ಈ ಮಗ್. ಆಕ್ಚುಲಿ ಅವಳ ಹತ್ರ ಮಗ್ ಇಲ್ಲ ಆಫೀಸಲ್ಲಿ, ಸೊ ಆಫೀಸಲ್ಲಿ ಇಟ್ಕೊಂಡ್ಲಿ ಅಂತ ತಗೊಂಡೆ. ಈ ಚಿಕ್ಕ ಕ್ಯೂಟ್ ಟೆಡ್ಡಿ ವಿತ್ ಮಲ್ಟಿ ಕಲರ್ ಟೆಡ್ಡಿ ತಗೊಂಡಿದೀವಿ. ನಾನು ತಂಗಿನೇ ಶಾಪಿಂಗ್ ಹೋಗಿದ್ದೀವಿ. ಒಂದೊಂದು ಲೊಕೇಶನ್ ತಗೊಂಡ್ವಿ. ಒಂದೊಂದು ನಾವು ಶಾಪಿಗೆ ಹೋಗಿದ್ವಿ ಡೈರೆಕ್ಟ್, ಇನ್ನೊಂದು ಸ್ಟ್ರೀಟಲ್ಲಿ ಶಾಪ್ ಮಾಡಿದ್ವಿ. ಸೊ ಹಾಗಾಗಿ ನಮ್ಗೆಲ್ಲೂ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಈ ತರ ನಾವು ಚಿಕ್ಕ ಪ್ರಾಡಕ್ಟ್ಸ್ ತಗೊಂಡಿರೋದ್ನೆಲ್ಲ ಒಂದು ಕಾಂಬೋ ತರ ಮಾಡಿದೀವಿ, ಎರಡೆರಡು ಸೇರಿ ಒಂದೊಂದು ಗಿಫ್ಟ್ ಅನ್ನೋ ತರ. ಇದೊಂದು ಕಾಂಬೋ ಕ್ಲಿಪ್, ಡಿಫ್ರೆಂಟ್ ಮಲ್ಟಿ ಕಲರ್ಸ್ ಬಟರ್ಫ್ಲೈ ಇದೆ. ಮತ್ತೆ ಇದೊಂದು ಚಿಕ್ಕದು ಕ್ಲಿಪ್, ಇದು ಫ್ಲವರ್ ಡಿಸೈನ್. ಇದು ಹ್ಯಾಂಡ್ ಬ್ಯಾಗ್ ಚಿಕ್ಕದು, ಸಖತ್ತಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದು. ಇದು ಡೈರಿನೂ ಅಲ್ಲ, ನೋಟ್ ಬುಕ್ ಅಲ್ಲ, ಏನಾದ್ರೂ ಡ್ರಾ ಮಾಡ್ಬೋದು, ನೋಟ್ ಮಾಡ್ಬೋದು. ನೋಟ್ ಬುಕ್ ಚೆನ್ನಾಗಿದೆ, ಇದ್ರ ಪ್ರಿಂಟ್. ಶೋ ಇದು ಕೂಡ ನಾನು ಡಿಮಾರ್ಟ್ ಅಲ್ಲೇ ತಗೊಂಡಿದ್ದೆ. ಸಾರಿ, ಪ್ರಿಂಟ್ ಸಖತ್ತಾಗಿದೆ, ಅದಕ್ಕೆ ಇದನ್ನ ಚಾಯ್ಸ್ ಮಾಡಿದ್ವಿ. ಇದು ಲಿಪ್ಸ್ಟಿಕ್ ಅಂಡ್ ಲಿಪ್ ಲೈನರ್ ಕಾಂಬೋ ತಗೊಂಡ್ ಬಂದ್ವಿ. ಇದು 13th ಒನ್. ಸೇಮ್ ರೆಡ್ ಶೇಡ್ ಲಿಪ್ಸ್ಟಿಕ್ ಮತ್ತೆ ಅದಕ್ಕೆ ಬ್ರೌನ್ ಶೇಡ್ ಲಿಪ್ ಲೈನರ್ ತಗೊಂಡಿದ್ದೀವಿ. 14th ಇದು ಕೂಡ ಪೇರ್. ಇದು ಸೆಟ್ ಒಂದು ಬ್ರೇಸ್ಲೆಟ್, ಇಯರಿಂಗ್ಸ್ ಮತ್ತೆ ನೆಕ್ ಚೈನ್ ಇದೆ, 3 ಗ್ರೀನ್ ಕಲರ್ ಅಂತ ತಗೊಂಡಿದ್ದೀವಿ. 14th ಒನ್. 15th ಅಗೈನ್ ಇನ್ನೊಂದು ಕಾಂಬೋ, ಈ ಕ್ಲಿಪ್ಸ್ ಮತ್ತೆ ಇಯರಿಂಗ್ಸ್. 16th ಇದು ಸ್ವಲ್ಪ ಟ್ರೆಂಡಲ್ಲಿ ಓಡ್ತಿದೆಯಲ್ಲ, ಲೋಟಸ್ ಡಿಸೈನ್ದು ಚೈನ್ ಮತ್ತೆ ಇಯರಿಂಗ್ಸ್ ಸೆಟ್. 17th ಇದು ಸುಮ್ಮನೆ ಅವಳಿಗೆ ಜಸ್ಟ್ ಒಂದು ಫನ್ ಮಾಡೋಣ ಅಂತ, ಇದು ಮ್ಯೂಸಿಕ್ ಬರುತ್ತಲ್ಲ, ಚಿಕ್ಕ ವಯಸ್ಸಲ್ಲಿ ನಾವು ಮಾಡ್ತಿದ್ವಲ್ಲ ಅದು. ಇದು ಅವಳಿಗೆ ಜಸ್ಟ್ ಫಸ್ಟ್ ಗಿಫ್ಟ್ ಇದನ್ನ ಕೊಡೋಣ, ಜಸ್ಟ್ ಅಂದ್ರೆ ಸಕ್ಕೆ ಇದೆ ನಿನ್ ಗಿಫ್ಟ್ ಅಂತ ಹೇಳೋಣ ಅಂತ ತಗೊಂಡಿದೀವಿ. ಇದು 17th, ಇದನ್ನು ನಾನು ಕೌಂಟಲ್ಲಿ ಇಟ್ಟಿದ್ದೀನಿ. 18th ಒಂದು ಕೀ ಚೈನ್ ತಗೊಂಡಿದೀವಿ.
19th ಅಗೈನ್ ಕಾಂಬೋ, ಒಂದು ಐಲೈನರ್ ಮತ್ತೆ ಒಂದು ನೈಲ್ ಪಾಲಿಶ್, ಮರೂನ್ ನೈಲ್ ಪಾಲಿಶ್. 20 ಇದು ಕ್ಯೂಟ್ ಪರ್ಸ್, ಚಿಕ್ಕದು ಹ್ಯಾಂಡ್ ಪರ್ಸ್ ವ್ಯಾಲೆಟ್, ಚೆನ್ನಾಗಿದೆ ಇದು. ಇನ್ನು 3 ಸ್ವಲ್ಪ ಕ್ಲಾತ್ ರಿಲೇಟೆಡ್ ಬಟ್ಟೆ. ಇದು 21st, ಇದು ನಾನು ಈ ವ್ಯಾಲೆಟ್ ತೋರಿಸಿದ್ದು 20th, ಇದು 21st. ಇದು ಜಾಕೆಟ್ ಯಾವ್ದಾದ್ರು ಡ್ರೆಸ್ ಮೇಲೆ ಪೇರ್ ಮಾಡಿ ಹಾಕೋಬಹುದು, ಸೊ ಅವಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ ತಗೊಂಡಿದ್ದೀನಿ. 22nd ಈ ದುಪ್ಪಟ್ಟ, ಶಾರ್ಟ್ ದುಪ್ಪಟ್ಟ ಬರುತ್ತಲ್ಲ ಜೀನ್ಸ್ ಮೇಲೆಲ್ಲ ಪೇರ್ ಮಾಡ್ಬೋದು ಅದು. ಇದು ಲಾಸ್ಟ್ ಅಂದ್ರೆ 23rd. ಇದು ಸ್ವಲ್ಪ ಹುಡಿ ತರ ಬರುತ್ತೆ, ಸ್ವಲ್ಪ ಲೂಸ್ ಬ್ಯಾಗಿ ಫೀಲ್ಸ್. ಅವಳು ಸ್ವಲ್ಪ ಸಣ್ಣ ಇದ್ದಾಳೆ, ಅವಳಿಗೆ ಹೇಗೆ ಕಾಣುತ್ತೋ ನನಗೆ ಗೊತ್ತಿಲ್ಲ. ನನ್ನ ಚಾಯ್ಸ್ ಮೇಲೆ ಎಲ್ಲದನ್ನು ಪರ್ಚೇಸ್ ಮಾಡಿರೋದು ನಾನು. ಆಲ್ಮೋಸ್ಟ್ ನನಗೆ ಅವಳ ಫೇವ್ರೇಟ್ಸ್ ಎಲ್ಲ ಅಷ್ಟು ಐಡಿಯಾ ಇಲ್ಲ, ಮತ್ತೆ ಇಷ್ಟೊಂದು ಗಿಫ್ಟ್ ತಗೊಳ್ಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ, ಏನು ತಗೊಳ್ಳೋದು ಏನು ಬಿಡೋದು, ಮತ್ತೆ ಆಪ್ಷನ್ಸೇ ಸಿಗ್ತಿರ್ಲಿಲ್ಲ. ಎಲ್ಲ ಸೇಮ್. ಇವಾಗ ಕ್ಲಿಪ್ ಡಿಫ್ರೆಂಟ್ ಕ್ಲಿಪ್ಸ್ ತಗೋಬೇಕು, ಸೊ ಆದಷ್ಟು ಡಿಫ್ರೆಂಟ್ ಕಲೆಕ್ಷನ್ನ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡಿ ಇದಿಷ್ಟು ಮಾಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಇವನ್ ನಾವು ರ್ಯಾಪರ್, ಸೀಸರ್ ಮತ್ತೆ ಟೇಪ್ ಇಟ್ಕೊಂಡು ರೆಡಿ ಆಗಿದ್ದೀವಿ. ಇವಾಗ ಬನ್ನಿ ಇದೆಲ್ಲ ರ್ಯಾಪಿಂಗ್ ಸ್ಟಾರ್ಟ್ ಮಾಡೋಣ. A few moments later. One eternity later. Yes, we are done for the day. Almost ಎಲ್ಲ ಪ್ಯಾಕಿಂಗ್ ಮುಗಿಸಿದ್ದೀವಿ. ಟೈಮ್ ಇವಾಗ 11:15 ಆಗಿದೆ ನೈಟ್. ಇವಾಗ ಫುಲ್ ಟಯರ್ಡ್ ಆಯಿತು, ಅಲ್ಲಿಗೆ ರೆಸ್ಟ್ ಮಾಡಬೇಕು. ಬೆಳಗ್ಗೆ ಆಫೀಸ್ ಇದೆ. ಎಸ್ ಅಷ್ಟೇ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ, ಇದ್ರ ಕಂಟಿನ್ಯೂಟಿ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಸ್, ಐ ಆಮ್ ಬ್ಯಾಕ್. ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ಪ್ರತಿ ಒಂದು ಗಿಫ್ಟಿಗೂ ಒಂದೊಂದು ಚೀಟಿಲಿ ರಿಡಲ್ಸ್ನ ಬರೆಯೋಣ, ಅದನ್ನ ಅವಳು ಸಾಲ್ವ್ ಮಾಡಿದ್ಮೇಲೆ ಆ ಗಿಫ್ಟ್ನ ಅವಳಿಗೆ ಕೊಡೋಣ ಅಂತ. ಸೊ ಎಲ್ಲ ಗಿಫ್ಟಿಗೂ ಒಂದೊಂದು ಚೀಟಿನ ಬರೆದೆ. ಆ್ಯಂಡ್ 24th ಗಿಫ್ಟ್ ಪೆಂಡಿಂಗ್ ಇತ್ತಲ್ಲ, ನಾನು ಅದಕ್ಕೆ ಪರ್ಫ್ಯೂಮ್ ಕಾಂಬೋನ ಆರ್ಡರ್ ಮಾಡಿದ್ದೆ. ಮಂಡೇ ಅವಳ ಬರ್ಡೇ ಇದ್ದಿದ್ದು, ಬಟ್ ನಾನು ಸ್ಯಾಟರ್ಡೇನೇ ಅವಳ ಬರ್ಡೇ ಸೆಲೆಬ್ರೇಷನ್ ಮಾಡೋ ಪ್ಲ್ಯಾನ್ ಮಾಡಿದ್ದೆ. ಬಿಕಾಸ್ ನನಗೆ ಮಂಡೇ ಆಫೀಸ್ ಇತ್ತು. ಅಟ್ ದ ಸೇಮ್ ಟೈಮ್ ಮಂಡೇ ಅವಳ ಬರ್ಡೇ ದಿನ ಅವಳ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬ್ಯುಸಿ ಆಗ್ತಾಳೆ ಅನ್ನೋ ರೀಸನಿಗೆ ನಾನು ಸ್ಯಾಟರ್ಡೇನೇ ಬರ್ಡೇ ಮಾಡಿ ಮುಗಿಸೋ ಪ್ಲ್ಯಾನಲ್ಲಿ ಇದ್ದೆ. ನಾನು ಅವಳನ್ನ ಆಫೀಸಿಂದ ಲೊಕೇಶನಿಗೆ ಕರ್ಕೊಂಡು ಹೋಗೋ ತನಕ ಸುಮಾರು ಕ್ವಶನ್ಸ್ ಕೇಳ್ತಾ ಇದ್ಲು, ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ. ಫೈನಲಿ ಆ ಟೈಮ್ ಬಂದೇ ಬಿಡ್ತು. Nail polish. I hold your hair and never slip. Tiny helper, that's my tip. Hair clip. I flow around you, soft and light, adding beauty to your outfits just right away. I cover your ears and keep them warm, perfect for cold. Andu. Ear covers. I go in your ears and shine a bit small and pretty earrings.
and cute. You hold me tight, a little friend for day and night. Teddy. Stay with your keys wherever you go. Small but useful. You already know. One fills color, one brings the line. Together they make look finer. I go on your head in shade and style, making you look cute all the time. I carry your things wherever you purse. I keep your money safe and flat. Open me up. Guess what's that? Purse. Just one spray and I smell so sweet. I make you feel fresh and neat. Perfect. I sit in your hair to hold it tight, making your style look just right. Just one, but many to choose. A pair for every mood you use. Wear us together. I keep your drink safe inside. Take me with you wherever you like. Water bottle. I sit in your hand and hold your drink up. ಕಾಫಿ ಕೊಡೋಣ ಹತ್ರ ಇತ್ತು ಅವಳ ಹತ್ರ ಕಾಫಿ ಲೋಟನೇ ಇರಲಿಲ್ಲ ಬಂದ್ರಲ್ಲೇ ಕುಡಿತಿಲ್ಲ ಅದಕ್ಕೆ ಕೊಡಿಸಿದ್ರು. I keep your secret safe with me. Write your thoughts. No one will see. Diary. I go on your wrist and tick all day, helping you keep time on your way. Watch. I keep you warm and complete you look. Wear me outside whenever you go. ಆ ವೆರಿ ಬ್ಯಾಡ್ ಲಕ್ ಏನು ಅಂದರೆ ಲಾಸ್ಟ್ ಫ್ಯೂ ಚೀಟೀಸ್ ಮಿಸ್ ಆಗಿಬಿಟ್ಟಿತ್ತು. ಸೊ ಗಿಫ್ಟ್ಸ್ನೆಲ್ಲ ಹಾಗೆ ಓಪನ್ ಮಾಡಿಸ್ದೆ ವಿತೌಟ್ ರಿಡಲ್ಸ್ ಆ್ಯಂಡ್ ವಿತೌಟ್ ಚಿಟ್. ನಾನು ನ್ಯೂ ಐಫೋನ್ ಅನ್ಬಾಕ್ಸ್ ಮಾಡ್ತಿದ್ದೆ. ಒಂದು ಹಿಂಗೆ ಚೀಟಿ ಹಿಂಗೆ ಎತ್ತಬೇಕಿತ್ತು. ಅದು ಎತ್ತಬೇಕಾ? ಇನ್ನೊಂದಿತ್ತು ಫೈನಲಿ ನಾನು ಅಂದ್ಕೊಂಡ ಹಾಗೆ ಸೆಲೆಬ್ರೇಷನ್ ಆಯಿತು. ಅವಳಿಗೂ ಅದರಿಂದ ಖುಷಿ ಆಯಿತು. ಅಲ್ಲಿಂದ ನಾವು ಕೆಫೆಗೆ ಹೋಗಿ ಸೆಲೆಬ್ರೇಷನ್ ಎಂಡ್ ಮಾಡಿದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.